ಇವತ್ತು ನನಗೆ ಪರಿಚಯ ಆದ್ರು. ಹರೀಶ್ ಅವ್ರು ಮಾತಾಡಿದಾಗ ಹೆಂಗೆ ಯುವಕರಿಂದ ಒಂದು ರಾಜಕೀಯ ಶಕ್ತಿ ಸಾಧ್ಯ ಇದೆ ಅಂತ ತಮಿಳುನಾಡು ಉದಾಹರಣೆ ಕೊಟ್ಟು, ನಾವು ಕೂಡ ಕರ್ನಾಟಕಕ್ಕೆ ಒಂದು ಗಟ್ಟಿಯಾದ ಶಕ್ತಿ ಯುವಕರಿಂದ ಏನೇನು ಸಾಧ್ಯ ಅಂತ ಅವರು ಮಾತಾಡಿದ್ದಾರೆ. ನಮ್ಗೆ ಯುವಕರಷ್ಟೇ ಅಲ್ಲ, ನಮ್ಗೆಲ್ಲ 7 ಕೋಟಿ ಕರ್ನಾಟಕದವರು ಬೇಕು. ನಮ್ಗೆ ಅದು ಒಂದು ಸಿದ್ಧಾಂತದ ಅಡಿಯಲ್ಲಿ ಇವತ್ತು ನಮ್ಗೆ ಹರೀಶ್ ರೆಡ್ಡಿ ಅವರು ಬೇಕು, ನಾರಾಯಣ ಸ್ವಾಮಿ ಅವರು ಬೇಕು, ಕೃಷ್ಣಮೂರ್ತಿ ಅವರು ಬೇಕು, ಎಲ್ಲ ಒಂದು ಮಹಿಳಾ ಸಂಘಟನೆಗಳು ಬೇಕು. ಎಲ್ಲಾ ಸಂಘಟನೆಗಳ ಜೊತೆಯಾಗಿ ನಾವು ಹೆಂಗೆ ನಮ್ಮ ಚಿಕ್ಕಬಳ್ಳಾಪುರ ನಮ್ಮ 224 ಕ್ಷೇತ್ರಗಳಲ್ಲೂ ಕೂಡ ಒಂದು ಸಮಾಜ ಶಕ್ತಿ ನಿರ್ಮಾಣ ಮಾಡಿದ್ರೆ ಅವಾಗ ಕರ್ನಾಟಕ ಬಲಿಷ್ಠ ಆಗತ್ತೆ, ಭಾರತ ಬಲಿಷ್ಠ ಆಗತ್ತೆ, ನಿಜವಾಗ್ಲೂ ಸಂವಿಧಾನನ ನಾವು ಕಾರ್ಯರೂಪಕ್ಕೆ ತರಕ್ಕೆ ಸಾಧ್ಯತೆಗಳಾಗುತ್ತೆ. ಸರ್, ಕರ್ನಾಟಕದಲ್ಲಿ ಸಾಮಾಜಿಕ ಪಾಲಿಟಿಕ್ಸ್ ಬೇರೆ ನಡೀತು. ಮೊನ್ನೆ ಡಾಕ್ಟರ್ ರಾಜ್ಕುಮಾರ್ ಅವರು ನಿಮ್ದು ಒಂದು ಕಾಂಟ್ರವರ್ಸಿ ಏನ್ ಸರ್ ನಮಗೆ ಅಣ್ಣವರ ಬಗ್ಗೆ ಅಪಾರ ಅಭಿಮಾನ. ನನಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ ರಂಗದ ಕೊಟ್ಟಿರೋ ಕೊಡುಗೆ ಅಪಾರ. ಆದ್ರೆ ಈ ಸರ್ಕಾರಗಳು ಏನ್ ಮಾಡ್ಕೊಂಡು ಬಂದಿದ್ದಾರೆ ಅಂದ್ರೆ ಅವರ ಒಂದು ಹೆಸರಲ್ಲಿ, ಅವರ ಒಂದು ಸಾವಲ್ಲಿ ಅವರ ಒಂದು ಸ್ಮಾರಕ ಪಾಲಿಟ್ರಿಕ್ಸ್ ಅಂತ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಅದನ್ನ ನಾವು ಒಪ್ಪಕ್ಕಾಗಲ್ಲ. ನಾವು ಎಲ್ಲಾ ಒಂದು ಸಿನಿಮಾ ರಂಗದಲ್ಲಿ ಒಳಗಿರೋರಾಗಿರ್ಬೋದು, ಸಿನಿಮಾ ಹೊರಗಿರೋರು ಅಪಾರ ಕೊಡುಗೆ ಕೊಟ್ಟಿರೋರು ಎಲ್ಲರಿಗೂ ನಾವು ಅಭಿಮಾನಿಗಳೇ. ಅವರ ಅನುಯಾಯಿಗಳು ಎಷ್ಟೋ ರೀತಿ ಅನುಯಾಯಿಗಳೇ. ಅದು ನಮ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರಾಗಿರ್ಬೋದು, MD ನಂಜನ್ ಸ್ವಾಮಿ ಅವರಾಗಿರ್ಬೋದು, ನಮಗೆ ಅನೇಕ ಚಳುವಳಿ ಶಾಂತವೀರ್ ಗೋಪಾಲ್ ಗೌಡರಾಗಿರ್ಬೋದು, MP ವೀರಣ್ಣವರಾಗಿರ್ಬೋದು, ಬಹಳ ಜನ ಕೊಡುಗೆ ಸಿನಿಮಾ ರಂಗದಲ್ಲಿ ಕೊಟ್ಟಿರೋ, ಹೊರಗೂ ಕೊಟ್ಟಿದ್ದಾರೆ ಎಲ್ಲರೂ. ಹಾಗೆ ನಾವು ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ನಾವು ಅಭಿಮಾನ. ಇದು ನಮಗೆ ಅವ್ರ ಬಗ್ಗೆ ಯಾವ ಒಂದು ಸಮಸ್ಯೆ ಅಲ್ಲ. ನಮಗೆ ಆ ಒಂದು ಪಾಲಿಸಿ, ಸರ್ಕಾರದ ಯೋಜನೆ, ನೀತಿ, ಕಾನೂನುಗಳಿಂದ ಹೆಂಗೆ ಅವರು ಒಂದು ಜನರ ಭಾವನೆಗಳ ಜೊತೆ ಆಟ ಆಡ್ತಾರೆ, ಒಂದು ವೈಯಕ್ತಿಕ ರಾಜಕೀಯ ಲಾಭಕ್ಕೋಸ್ಕರ ಮಾಡ್ತಾರೆ ಅನ್ನೋದು ನಾನು ಉಲ್ಲೇಖ ಮಾಡಿದ್ದೀನಿ. ಅದು ಬಹುತೇಕರು ಕರ್ನಾಟಕದಲ್ಲಿ ಇದು ಸತ್ಯ ಇದೆ ಅಂತ ಒಪ್ಕೊಂಡಿದ್ದಾರೆ. ಅದಕ್ಕೆ ನಾನು ಕೃತಜ್ಞತೆಗಳು ಹೇಳಕ್ ಇಷ್ಟಪಡ್ತೀನಿ. ಮುಖ್ಯವಾಗಿ ಇವತ್ತು ಕಾಕ್ರೋಚಿನ ಪರಿಕಲ್ಪನೆ ಇದೆ. ನಾವೆಲ್ಲ ಜಿಲ್ಲೆಗಳು ಬಹಳ ಗಟ್ಟಿ ಶಕ್ತಿ. ನಾವು ಅದ್ರ ಜೊತೆ ಯುವಕರಲ್ಲಿ ಬಹಳ ಒಂದು ಕಾಳಜಿ ಇದೆ. ಯುವಕರಲ್ಲಿ ಏನೋ ಒಂದು ಜನಪರವಾಗಿ ಮಾಡಬೇಕು ಅಂತ ಉತ್ಸಾಹ ಇದೆ. ಆದ್ರೆ ಯಾವ ದಿಕ್ಕಿನಲ್ಲಿ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲಾರು ಒಂದು ಪಕ್ಷದ ವಿರುದ್ಧ ಮಾಡ್ತಾ ಇದ್ದಾರೆ, ಅಥವಾ ಎಲ್ಲೋ ಒಂದು ರೀತಿ ಅವ್ರ ಮೂಗ್ ನೇರಕ್ ಮಾಡ್ತಾ ಇದ್ದಾರೆ. ನಾವ್ ಯಾವ ರೀತಿ ಮಾಡ್ಬೇಕು, ನಮ್ಮ ಮಾದರಿಗಳು ಯಾವ ರೀತಿ ಹೇಳಿದ್ದಾರೆ ಅಂದ್ರೆ ಒಂದು ಸಮಾಜ ದಿಕ್ಕಿನಲ್ಲಿ ಮಾಡಿದ್ರೆ, ಸಮಾನತೆ, ನ್ಯಾಯ, ವೈಜ್ಞಾನಿಕತೆ, ಸಂವಿಧಾನ ಪೀಠಿಕೆ ದಿಕ್ಕಿನಲ್ಲಿ ನಾವು ಕೆಲಸ ಮಾಡಿದ್ರೆ ಅವಾಗ ನೋಡಿ ನಾವು ಯುವಕರು ನಿಜವಾಗ್ಲೂ ನಮ್ಮ ಜೀವನಕ್ಕೂ ಅರ್ಥ ಆಗುತ್ತೆ. ನಾವು ಕೂಡ ಒಂದು ಉತ್ತಮ ಸಮಾಜದ ಕಟ್ಟಕ್ಕೆ ನಾವು ಕೂಡ ಕಾರಣಕರ್ತರಾಗ್ತೀವಿ. ಸೊ ಆ ದಿಕ್ಕಿನಲ್ಲಿ ಹೋಗ್ಬೇಕು. ನಾವು ಡೈರೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಉತ್ಸಾಹ ಮಾತ್ರ ಅಲ್ಲ, ಧೈರ್ಯ ಮಾತ್ರ ಅಲ್ಲ, ಅದೆಲ್ಲ ಸೇರಿ ಗಟ್ಟಿಯಾದ ಶಕ್ತಿ ಮಾಡಿ ನಾವು ಆ ದಿಕ್ಕಿನಲ್ಲಿ ಹೋಗ್ಬೇಕು. ಬಾಬಾ ಸಾಹೇಬ್ ಹೇಳೋ ತರ ನಾವು ಒಂದು ನದಿನಲ್ಲಿ ಕೊಚ್ಕೊಂಡು ಹೋಗೋ ಮಣ್ಣಾಗಬಾರ್ದು, ನದಿಯ ದಿಕ್ ಬದಲಾಯಿಸುವ ಬಂಡೆಗಳಾಗ್ಬೇಕು. ಆ ಯುವಕರಲ್ಲಿ ಆ ಬಂಡೆಯ ಶಕ್ತಿ ಇದೆ. ನಾವೆಲ್ಲ ಜೊತೆಗೆ ಸೇರಿ ಒಂದು ಸಮಾಜ ನಿರ್ಮಾಣ ಮಾಡೋಣ. ಯಾವುದೇ ಜಾತಿ ಆಗಿರಿ, ಯಾವುದೇ ಲಿಂಗ ಆಗಿರಿ, ಯಾವುದೇ ಮಾತೃಭಾಷೆ ಆಗಿರಿ, ಯಾವುದೇ ಧರ್ಮದವರಾಗಿರಿ, ಯಾವುದೇ ಊರಿನವರಾಗಿರಿ, ನಾವೆಲ್ಲ ಒಂದು ಸಮಾಜ ಸಿದ್ಧಾಂತಕ್ಕೆ ನಿಂತ್ಕೊಳ್ಳೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೇನೆ ಸ್ಥಾಪನೆ ಆಗಿ 5 ವರ್ಷಗಳು ಕಳೆದಿದೆ. 5 ವರ್ಷಗಳ ಅವರ ನಿರಂತರ ಸತತ ಪ್ರಯತ್ನ ಸಮಾಜಕ್ಕೆ ಒಳ್ಳೆಯದನ್ನ ಬಯಸ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಟ ಚೇತನ್ ಅವರು ಕೂಡ ಭಾಗಿಯಾಗಿದ್ದಾರೆ. ಒಂದು ನಮ್ಮ ಉದ್ದೇಶನೂ ಒಂದೇ, ಈ ಡಾಕ್ಟರ್ BR ಅಂಬೇಡ್ಕರ್ ಸೇನೆ ಉದ್ದೇಶನೂ ಒಂದೇ, ನನ್ನ ಉದ್ದೇಶನೂ ಒಂದೇ. ಸಮಾಜ ನಿರ್ಮಾಣ ಆಗ್ಬೇಕು, ಶೋಷಿತರಿಗೆ ಒಂದು ಉತ್ತಮವಾದ ಒಂದು ಫಲಿತಾಂಶ ಅವ್ರಿಗೆ ಸಿಗ್ಬೇಕು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಒಳ್ಳೆ ಆಡಳಿತ, ಯುವಕರ ಪರವಾಗಿರ್ತಕ್ಕಂಥ ಆಡಳಿತ, ಶೋಷಿತರ ಪರವಾಗಿರ್ತಕ್ಕಂಥ ಆಡಳಿತ, ಹಿಂದುಳಿದ ವರ್ಗದವರ ಪರವಾಗಿರ್ತಕ್ಕಂಥ ಆಡಳಿತ ಬರ್ಬೇಕಂತ ನಮ್ಮ ಒಟ್ಟಾರೆ ಒತ್ತಾಸೆ ಆಗಿದೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ವಿ. ಸರ್, ನಟ ಚೇತನ್ ಅವರಿಗೆ ರಾಜಕೀಯ ಶಕ್ತಿಯಾಗಿ ನಾನು ಕೈ ಜೋಡಿಸ್ತೀನಿ ಅಂತ ಹೇಳಿದ್ರು, ಯಾವ ರೀತಿ ಸರ್? ನಟ ಚೇತನ್ ಅವ್ರಿಗೆ ಒಂಥರ ಮುಂದಿನ ಪೀಳಿಗೆ ಬಗ್ಗೆ ಅಪಾರವಾದಂತಹ ವಿವೇಚನೆ, ವಿಮೋಚನೆ ಎರಡೂ ಇದೆ. ಅವರು ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ನಾನು ಅನೇಕ ಸಂಘಟನೆಗಳ ಪರ ಅವ್ರು ಕೆಲಸ ಮಾಡಿರೋದು ನೋಡಿದ್ದೀನಿ. ಅವ್ರು ಹೇಳೋದ್ ಮಾತು ಇರ್ತಿದ್ರೆ ಇವತ್ತು ಅನೇಕರು ಯಾವುದೇ ಜಾತಿಯಲ್ಲಿ ಹುಟ್ಟಿರ್ಲಿ ಅವ್ರ ಜಾತಿಗೆ ಸೀಮಿತ ಆಗ್ತಾರೆ. ಆದ್ರೆ ನಟ ಚೇತನ್ ಅವ್ರು ಒಂದು ಜಾತಿಗೆ ಸೀಮಿತ ಇಲ್ಲ. ಎಲ್ಲಾ ಜಾತಿ, ಎಲ್ಲಾ ಧರ್ಮ, ಎಲ್ಲಾ ಲಿಂಗಗಳು ಕೂಡ ಒಗ್ಗೂಡಿ ಒಂದು ಒಳ್ಳೆ ಸಮಾಜ ಕಟ್ಬೇಕಂತ ಅವ್ರ ಆಲೋಚನೆ ಇದೆ. ಅವ್ರಿಗೆ ಸಂಪೂರ್ಣವಾಗಿ ಅವ್ರ ಜೊತೆ ನಾವು ಒಂದು ಒಳ್ಳೆ ಸಮಾಜ ಕಟ್ಟುವಂತ ಕೆಲಸ ಎಲ್ಲರೂ ಸೇರಿ ಮಾಡ್ತೀವಿ. ಸರ್, ಮುಂದಿನ ದಿನಗಳಲ್ಲಿ ನಟ ಚೇತನ್ ಅವರ ಒಂದು ಏನು ರಾಜಕೀಯ ಪಕ್ಷ ಕಟ್ಟಿದ್ರೆ ಅವ್ರಿಗೆ ನೀವು ಕೈಗೂಡಿಸ್ತೀರಾ? ಅವ್ರ ಜೊತೆ ನೀವು ಹೆಜ್ಜೆ ಹಾಕ್ತೀರಾ? ಸರ್, ಒಂದು ಒಳ್ಳೆ ಪಕ್ಷ ಖಂಡಿತವಾಗ್ಲೂ ಅವ್ರು ಸ್ಥಾಪನೆ ಮಾಡಿದ್ರೆ ಖಂಡಿತವಾಗ್ಲೂ ಕೈ ಜೋಡಿಸೋಂತ ಕೆಲಸ ಮಾಡ್ತೀವಿ. ಯುವಕರಿಗೆ ರಾಜಕೀಯ ಭವಿಷ್ಯದ ಬಗ್ಗೆ ಏನ್ ಹೇಳ್ತೀವಿ? ಸರ್, ನಾನು ಅದೇ ಹೇಳೋದು, ಈಗ 60 ವರ್ಷ 80 ವರ್ಷ ಮುದುಕರು ಎಲ್ಲ ಏನಿದ್ದಾರೆ, 70 ವರ್ಷ 80 ವರ್ಷ 100 ಮೀಟರ್ ಅವ್ರ ಕೈಯಲ್ಲಿ ಓಡಕ್ಕಾಗ. ನಾನು ಯಾವಾಗ್ಲೂ ಹೇಳೋದು, ನಮ್ಗೆ ಯುವಕರು ಓಡೋ ಅಂತವ್ರು ಬೇಕು, ಓಡೋ ಕುದುರೆ ಬೇಕು. ರಾಜಕೀಯಕ್ಕಾಗ್ಲಿ, ಒಂದು ಭವಿಷ್ಯಕ್ಕಾಗ್ಲಿ, ಒಂದು ಪರಿಕಲ್ಪನೆ, ಏನೋ ಒಂದು ಪರಿವರ್ತನೆ ಆಗ್ಬೇಕಂದಾಗ ಯುವಕರೇ ಬರ್ಬೇಕು. ಒಟ್ಟಾರೆಯಾಗಿ ನನಗೆ ಯುವಕರಿಗೆ ನಾನು ಮುಂದೆ ತರಕ್ ಇಷ್ಟಪಡ್ತೀನಿ. ಪ್ರತಿ ಹಳ್ಳಿ, ಪ್ರತಿ ಗ್ರಾಮದಲ್ಲೂ ಕೂಡ
ವಿಶೇಷವಾಗಿ ನಾನು ಒಂದು ಹಳ್ಳಿ ಒಂದು ಗ್ರಾಮ ಒಂದು ಜಾತಿಗೆ ಸೀಮಿತ ಇಲ್ಲ, ಪ್ರತಿ ಹಳ್ಳಿ ಪ್ರತಿ ಗ್ರಾಮದಲ್ಲಿ